ಸರಿಯಾಗಿಯೇ ಕಾಣಿಸಿಕೊಂಡ ಭಿಗು ಮಹಾರಾಜ್. ಪಶ್ಚಿಮಕ್ಕೆ ಬೆನ್ನು ಮಾಡಿ ಪೂರ್ವಕ್ಕೆ ಮುಖವೆತ್ತಿ ನಿಂತ ಅಗ್ನಿನಾಥನಿಗೂ ಪಶ್ಚಿಮದೆಡೆಗೆ ಅವಸರವಿಲ್ಲದೆ ಹೆಜ್ಜೆ ಹಾಕಿಕೊಂಡು ಬರುತ್ತಿದ್ದ ಭಿಗು ಮಹಾರಾಜನಿಗೂ ಮಧ್ಯೆ ಸಾವು ಎಂಬುದು ಕೇವಲ ಕೆಲವು ಗಜಗಳಷ್ಟು ಅಂತರದಲ್ಲಿ ಹರಡಿ ನಿಂತಿತ್ತು. ಎಂದಿನ ಧರತಿಯಲ್ಲೇ ಗತ್ತಿನಲ್ಲೇ ಮಸಣದೆಡೆಗೆ ಬರುತ್ತಿದ್ದ ಭಿಗು ಅನತಿ ದೂರದಲ್ಲೇ ಮಸಣದ ಬಾಗಿಲಲ್ಲಿ ನಿಂತವನ ಕಡುಕೇಸರಿ ಮುಗುಟವನ್ನ ಗುರುತಿಸಿದನಾದರೂ ತೀರಾ ಚಿಕ್ಕವನಿದ್ದಾಗ. ಈಗ್ಗೆ 50 ವರ್ಷಗಳ ಹಿಂದೆ ಕಟ್ಟಕಡೆಯ ಬಾರಿಗೆ ನೋಡಿದ ಅಘೋರಿಗಳ ಆ ಸಮವಸ್ತ್ರದ ಬಣ್ಣವನ್ನ ಸರಕ್ಕನೆ ನೆನಪಿಗೆ ತಂದುಕೊಂಡು ಸಮರಕ್ಕೆ ಸನ್ನದ್ಧವಾಗುವಷ್ಟು ಮನೋದೈಹಿಕ ಚಾಕಚಕ್ಯತೆ ಅವನಿಗೆ ಇಲ್ಲದಾಗಿತ್ತು. ಆದರೆ ಭಿಗು ಮಹಾರಾಜನ ನಡಿಗೆ, ಅವನ ಆಕೃತಿ, ಮೀನಖಂಡ, ತೋಳು, ಬಲವಾದ ಶಿರ, ಹರವಾದ ಎದೆ ಇತ್ಯಾದಿಗಳನ್ನು ನೋಡುತ್ತಿದ್ದಂತೆಯೇ ಅಗ್ನಿನಾಥನ ದೇಹದಲ್ಲಿ ಒಂದು ವ್ಯಗ್ರ ಭಾವ ಜಾಗೃತವಾಗಿ ಬಿಟ್ಟಿತು. ಬೇಟೆಯನ್ನು ಕಂಡ ಮರುಕ್ಷಣ ಚುರುಕುಗೊಳ್ಳುವ ಚಿರತೆಯಂತಹ ಎಚ್ಚರಿಕೆಯೊಂದು ಅವನಲ್ಲಿ ಎದ್ದು ಕುಳಿತಿತ್ತು. ಕೊಲ್ಲದೆ ಬೇರೆ ದಾರಿಯಿಲ್ಲ. ದೊಡ್ಡ ಆಳು, 60ರ ಮುದುಕನಾದರೂ ಮೈತುಂಬಾ ಕಸುವಿದೆ. ಒಂದು ಹೊಡೆತಕ್ಕೆ ಸಾಯುವವನಲ್ಲ. ಮಂತ್ರದ ಮಾತು ಬೇರೆ. ನಿಂತ ನಿಲುವಿನಲ್ಲಿ ತಾನು ನಿಶ್ಚಯ ಮಾಡಿದರೆ ಈ ವೀರಬಾಹು ಸಂತತಿಯ ದೈತ್ಯ ಮುದುಕ ಒಂದೇ ಒಂದು ಮಂತ್ರ ಅಂದು ಮುಗಿಸೋದ್ರೊಳಗಾಗಿ ತನ್ನದೇ ಸ್ಮಶಾನದ ತಲಬಾಗಿಲಲ್ಲಿ ನೆತ್ತರು ಕಾರಿಕೊಂಡು ಸತ್ತು ಮಲಗುತ್ತಾನೆ. ತನ್ನಂತಹ ತನಗೆ ಅದೊಂದು ದೊಡ್ಡ ಸಂಗತಿ ಏನಲ್ಲ. ಹೆಚ್ಚೆಂದರೆ ಸಾತ್ವಿಕ ಮಾಂತ್ರಿಕರಾದ ಏಕನಾರಾಯಣ ಶರ್ಮರು ಅವನ ಕೊರಳಲ್ಲಿ ಒಂದು ಲೋಹದ ತಾಯ್ತ ಕಟ್ಟಿರ್ತಾರೆ. ಖುದ್ದು ಏಕನಾಥ ಶರ್ಮರೇ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟಿರುವಾಗ ಆ ತಾಯತದ್ದು ಒಂದು ಲೆಕ್ಕವೇ ಅಲ್ಲ. ಈ ಸ್ಮಶಾನದ ಒಡೆಯನನ್ನ ಕೊಲ್ಲಲು ಶುದ್ಧ ಶಬ್ದಗಳ ಒಂದು ಮಂತ್ರ ಸಾಕು. ಆದರೆ ಓಹೋ, ಅಗ್ನಿನಾಥ ಬೇರೇನೋ ನಿಶ್ಚಯಿಸಿದ್ದಾನೆ. ಇವತ್ತು ವಾರಧ್ಯದಲ್ಲಿ ನಡೆಯಬೇಕಾದದ್ದು ತಂತ್ರ ಯುದ್ಧವಲ್ಲ. ಏಕನಾರಾಯಣ ಶರ್ಮರ ಮರಣದ ನಂತರ ದಿಕ್ಕಿಲ್ಲದಂತವರಾದ ಸ್ಮಶಾನದ ಕಾವಲುಗಾರರನ್ನ ಅಘೋರಿಯೊಬ್ಬನು ಕ್ರೂರಾತಿ ಕ್ರೂರ ಮಂತ್ರಗಳನ್ನ ಪಠಿಸಿ ವಾರಧ್ಯದ ಸ್ಮಶಾನವನ್ನ ವಶಪಡಿಸಿಕೊಂಡ ಎಂಬುದಾಗಿ ಮುಂದೆಂದೋ ಒಬ್ಬ ಇತಿಹಾಸಕಾರ ಮಾತನಾಡಬಾರದು. ಮಂತ್ರಕ್ಕೆ ಸಂಬಂಧಿಸಿದಂತೆ ನಿಶಸ್ತ್ರರಾದವರನ್ನ ತನ್ನಂತಹ ಒಬ್ಬ ಪಳಗಿದ ಅಘೋರಿ ಮಂತ್ರ ಪ್ರಯೋಗ ಮಾಡಿ ಕೊಲ್ಲಬಾರದು. ಅದಕ್ಕೇನಿದ್ದರೂ ನೆಲಕ್ಕೆ ಕಾಲೂರಿ ನಿಂತು ಯುದ್ಧ ಮಾಡುವುದೇ ಸರಿ. ವಾರಧ್ಯದ ನೆಲ ರಕ್ತ ಕೇಳುತ್ತಿದೆ. ಅದನ್ನು ತಾನೇ ಬೊಗಸೆ ಮಾಡಿ ಸಮರ್ಪಿಸಬೇಕು. ಇವತ್ತು ತಾನು ಉಳಿದೆಲ್ಲ ಶಸ್ತ್ರಾಸ್ತ್ರಗಳನ್ನ ಕಳಚಿಟ್ಟು ಈ ವೀರಬಾಹು ಸಂತತಿಯೊಂದಿಗೆ ಬರಿಗೈಲಿ ಯುದ್ಧ ಮಾಡಲಿದ್ದಾನೆ. ಹಾಗೆಂದು ಅಗ್ನಿನಾಥ ನಿರ್ಧರಿಸುವುದಕ್ಕೂ ಸೈಂಧವ ಆಕಾರದ ಭಿಗು ಮಹಾರಾಜ್ ತೀರ ಹತ್ತಿರಕ್ಕೆ ಬಂದು ಅವನನ್ನ ಕಣ್ಣೆತ್ತಿ ನೋಡುವುದಕ್ಕೂ ಸರಿಹೋಯಿತು. ದಷ್ಟಪುಷ್ಟವಾಗಿ ಬಲಿತ ಕಾಡು ಕೋಣವೊಂದು ಎದುರಿಗೆ ನಿಂತ ಬೇಟೆಗಾರನ ಕೈಯಲ್ಲಿ ಇರುವುದು ಬಂದೂಕವೆಂಬುದನ್ನು ಅರಿಯದೆ ಅಮಾಯಕವಾಗಿ ಅವನನ್ನೇ ದಿಟ್ಟಿಸುತ್ತದಲ್ಲ, ಹಾಗಿತ್ತು ಭಿಗುವಿನ ನೋಟ. ತೀರ ಹತ್ತಿರಕ್ಕೆ ಬರೋ ತನಕ ತನ್ನ ಸ್ಮಶಾನದ ಬಾಗಿಲಲ್ಲಿ ನಿಂತಿರುವವನು ಒಬ್ಬ ಅಘೋರಿ ಎಂಬುದನ್ನು ಭಿಗು ಮಹಾರಾಜ್ ಕಲ್ಪಿಸಿಕೊಂಡೇ ಇರಲಿಲ್ಲ. ಏಕೆಂದರೆ ಕೊನೆಯ ಬಾರಿಗೆ ಅಘೋರರನ್ನು ನೋಡಿದಾಗ ಭಿಗುವಿಗೆ ಕೇವಲ 10 ವರ್ಷ. ಆಮೇಲೆ ಯಾವತ್ತೂ ಅಘೋರಿಗಳು ವಾರಧ್ಯದ ಒಳಕ್ಕೆ ಕಾಲೇ ಇಟ್ಟಿರಲಿಲ್ಲ. ಆದರೆ ಅಗ್ನಿನಾಥನ ಕಡುಕೇಸರಿ ಮುಗುಟದ ಹೊಳಪನ್ನ ನೋಡುತ್ತಲೇ ಇದ್ದಕ್ಕಿದ್ದಂತೆ ಮೆದುಳಿನ ಒಳಗುಡಿಯಲ್ಲಿ ಪಕ್ಕನೆ ಒಂದು ದೀಪ ಹೊತ್ತಿದಂತಾಗಿ ಕೌನ್ ಎಂಬ ಚಿಕ್ಕ ಉದ್ಗಾರದೊಂದಿಗೆ ಅವನು ಮಸಣದ ಹೆಬ್ಬಾಗಿಲ ಮುಂದೆ ತಟಸ್ಥನಾಗಿ ನಿಂತುಬಿಟ್ಟ. ಅಗ್ನಿನಾಥನ ಮುಖದಲ್ಲಿ ಸಣ್ಣದೊಂದು ನಗೆಯೂ ಭಿಗು ಮಹಾರಾಜನ ಕಣ್ಣುಗಳಲ್ಲಿ ಪುಟ್ಟದ್ದೊಂದು ಭಯವೂ ಏಕಕಾಲದಲ್ಲಿ ಹುಟ್ಟಿಕೊಂಡಂತಾಯಿತು. ನೀನು ಅಘೋರಿ ಏನು? ಸಣ್ಣಗೆ ಕಂಪಿಸುವ ದನಿಯಲ್ಲಿ ಕೇಳಿದ ಭಿಗು. ಅಗ್ನಿನಾಥ ಸುಮ್ಮನೆ ನಕ್ಕ. ಆ ನಗೆಯಲ್ಲಿ ಸಮ್ಮತಿ ಇತ್ತು. ತಕ್ಷಣ ಭಿಗು ಮಹಾರಾಜನ ಬಲಗೈ ಎದೆಯ ಮೇಲೆ ನೇತಾಡುತ್ತಿದ್ದ ಲೋಹದ ತಾಯತದ ಕಡೆಗೆ ಸರಿಯಿತು. ಏನಾಗುತ್ತಿದೆ ಎಂಬುದು ಗೊತ್ತಾಗೋದ್ರೊಳಗಾಗಿ ಅಗ್ನಿನಾಥ ಮುಂದಕ್ಕೆ ಹಾರಿ ತನ್ನ ಬಲಗೈಯಿಂದ ಭಿಗು ಮಹಾರಾಜನ ಕೊರಳಲ್ಲಿದ್ದ ಕಪ್ಪು ದಾರವನ್ನ ಅದರ ತಾಯತದ ಸಮೇತ ಕಿತ್ತು ಹಾಕಿದ. ದುಶ್ಮನ್ ಕೋ ಸಂಭಾಲೋ ಎಂಬ ವಿಕಾರವಾದ ಕೇಕೆಯೊಂದು ಭಿಗು ಮಹಾರಾಜನ ಗಂಟಲಿನಿಂದ ಹೊರಬಿದ್ದು ವಾರಧ್ಯದ ಸ್ಮಶಾನದಾದ್ಯಂತ ಪಸರಿಸಿತು. ಅದು ಸ್ಮಶಾನದ ಇತರೆ ಕಾವಲುಗಾರರನ್ನ ಬಡಿದಾಟಕ್ಕೆ ಸಜ್ಜುಗೊಳಿಸುವ, ತನ್ನ ರಕ್ಷಣೆಗೆ ಕರೆಯುವ ಆತಂಕದ ಕೂಗು ಎಂಬುದು ಅಗ್ನಿನಾಥನಿಗೆ ಗೊತ್ತಾಗಿ ಹೋಯಿತು. ವಾರಧ್ಯದ ಸ್ಮಶಾನದಲ್ಲಿ ಏನಿಲ್ಲವೆಂದರೂ 6 ಕುಟುಂಬಗಳು ಕಾವಲಿಗಿರುತ್ತವೆ. ಜನ ಎಷ್ಟಿದ್ದಾರೋ
ಅವರೆಲ್ಲ ಎದ್ದು ಬರೋದ್ರೊಳಗಾಗಿ ತಾನು ಅಂದುಕೊಂಡ ಕೆಲಸ ಮುಗಿದು ಹೋಗಬೇಕು. ಅಗ್ನಿನಾಥ ಮಿಂಚಿನ ವೇಗದಲ್ಲಿ ಆಲೋಚನೆ ಮಾಡ್ತಾ ಇದ್ದ. ಅವನ ಕಣ್ಣುಗಳು ಚಿರತೆಯ ಕಣ್ಣುಗಳಷ್ಟು ಸೂಕ್ಷ್ಮಗೊಂಡಿದ್ದವು. ಎದುರಿಗೆ ಕಂಗಾಲಾಗಿ ನಿಂತ ಭೃಗು ಮಹಾರಾಜನ ದೇಹ ಅನಿರೀಕ್ಷಿತ ಯುದ್ಧಕ್ಕೆ ಸಜ್ಜುಗೊಳ್ಳುತ್ತಿರುವುದನ್ನ ಅವನು ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದ. ಮೊದಲು ಅವನೇ ಕೈ ಎತ್ತಲಿ, ಆದರೆ ಮೊದಲ ಏಟು ಅವನದಾಗಬಾರದು. ಭೃಗು ಮಹಾರಾಜನ ಬಲಿಷ್ಠ ತೋಳು ಮೇಲಕ್ಕೆದ್ದು ತನ್ನತ್ತ ಚಲಿಸುವಷ್ಟರೊಳಗಾಗಿ ಅಗ್ನಿನಾಥ ಪ್ರಾಣಾಯಾಮದ ನಿಯಮ ಬಳಸಿ ಇಡೀ ದೇಹವನ್ನ ಒಂದು ಉಕ್ಕಿನ ತುಂಡಿನಂತೆ ಬಿರುಸು ಮಾಡ್ಕೊಂಡ್ಬಿಟ್ಟ. ಅವನ ಕೈ ಬೆರಳುಗಳು ಖುದ್ದು ಭಗವಂತನೇ ಇಳಿದು ಬಂದು ಪ್ರಯತ್ನ ಮಾಡಿದರೂ ಮಡಚಲಾಗದಷ್ಟು ಬಿರುಸಾಗಿದ್ದವು. ಕಣ್ಣುಗಳಲ್ಲಿ 2 ಅಗ್ನಿ ಕಣ. ಭೃಗು ಮಹಾರಾಜನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ದೃಢವಾಗಿ ನಿಂತ ಅಗ್ನಿನಾಥ ತೇಲಿ ಬಂದ ಅವನ ಕೈ ತನ್ನ ಮುಖಕ್ಕೆ ಅಪ್ಪಳಿಸೋದ್ರೊಳಗಾಗಿ ಸ್ಪ್ರಿಂಗಿನಂತೆ ಪುಟಿದು ಗಾಳಿಯೊಳಕ್ಕೆ ಎದ್ದಿದ್ದ. ಉಕ್ಕಿನ ಸಲಾಕೆಗಳಂತಾದ ಅವನ ಕಾಲುಗಳು 2 ಕ್ಷಣ ತಾರಾಡಿ ಅದರ ಮರುಕ್ಷಣವೇ ಭೃಗುವಿನ ಎದೆಯನ್ನ ಬಲವಾಗಿ ಅಪ್ಪಳಿಸಿದವು. ಬಿದ್ದ ಏಟಿಗೆ ತತ್ತರಿಸಿ ಹೋದ ಭೃಗು ಮಹಾರಾಜನ ದೇಹ ಸುಮಾರು 6 ಅಡಿ ದೂರಕ್ಕೆ ಹಾರಿ ನೆಲಕ್ಕೆ ಬಿದ್ದಿತ್ತು. ಅವನು ಚೇತರಿಸಿಕೊಂಡು ನೆಲಕ್ಕೆ ಕೈಯೂರಿ ಎದ್ದು ನಿಲ್ಲೋ ತನಕ ಸುಮ್ಮನಿದ್ದ ಅಗ್ನಿನಾಥ ಅವನು ಎದ್ದು ನಿಲ್ತಾ ಇದ್ದಂತೆಯೇ 2 ನೆಗೆತಗಳಲ್ಲಿ ಅವನ ಹತ್ತಿರಕ್ಕೆ ಹೋಗಿ ಬಲಗೈಯಿಂದ ಭೃಗುವಿನ ಮುಖಕ್ಕೆ ಬಲವಾಗಿ ಅಪ್ಪಳಿಸಿದ. ಆ ಹೊಡೆತದೊಂದಿಗೆ ದೈತ್ಯ ವೃದ್ಧನ 2 ಕಣ್ಣುಗಳು ತಮ್ಮ ದೃಷ್ಟಿ ಕಳೆದುಕೊಂಡವು. 6 ಅಡಿಯ ಆಕೃತಿ ದಿಕ್ಕು ಕಾಣದಂತಾಗಿ ಗಾಳಿಯಲ್ಲಿ ಕೈ ಅಲಗಿಸ್ತಾ ಇತ್ತು. ಇನ್ನು 2 ಹೆಜ್ಜೆ ಮುಂದಕ್ಕೆ ನಡೆದು ಕೊಂಚ ಬಾಗಿ ನೆಲದ ಮೇಲೆ ಬಿದ್ದ ಭೃಗುವಿನ ಮುಖವನ್ನ ತನ್ನ 2 ಕೈಗಳಲ್ಲಿ ತೆಗೆದುಕೊಂಡು ಸಲೀಸಾಗಿ ಒಂದು ಸಲ ಖಳಕ್ಕೆನ್ನುವಂತೆ ತಿರುಗಿಸ್ಬಿಟ್ರೆ ಸಾಕು, ಮುದುಕನ ಪ್ರಾಣ ಹೋಗ್ಬಿಡುತ್ತೆ. ಶಿರದ ಮುಖ್ಯ ನರ ಎಲುಬುಗಳು ಖಟ್ಟನೆ ತುಂಡಾಗಿ ತೆರೆದ ಬಾಯಿಯ ಮೂಲಕ ಪ್ರಾಣ ಹೋಗ್ಬಿಡುತ್ತೆ. ಅದನ್ನೇ ಕಾರ್ಯರೂಪಕ್ಕೆ ತರುವವನಂತೆ ಅಗ್ನಿನಾಥ 2 ಹೆಜ್ಜೆ ಮುಂದಕ್ಕೆ ಇಡೋದಕ್ಕೂ ಅವನ ಬೆನ್ನ ಹಿಂದೆ ಕೊಡಲಿಗಳ ಖಣಖಣ ಕೇಳಿಸೋದಕ್ಕೂ ಸರಿ ಹೋಯಿತು. ಪಕ್ಕನೆ ಹಿಂದಕ್ಕೆ ನೋಡ್ದ. ಸ್ಮಶಾನದ ಕಾವಲಿನವರ ದೊಡ್ಡದೊಂದು ಪಡೆಯೇ ತನ್ನತ್ತ ನುಗ್ಗಿ ಬರುತ್ತಿರುವುದು ಕಾಣಿಸ್ತು. ಏನಿಲ್ಲವೆಂದರೂ 13 ಜನ ಇದ್ದಾರೆ. ಎಲ್ಲರ ಕೈಗಳಲ್ಲೂ ಕೊಡಲಿಗಳಿದ್ದಾವೆ. ಅದಕ್ಕಿಂತ ಮುಖ್ಯವೆಂದರೆ ಅವರೆಲ್ಲ 18-20 ವರ್ಷದ ತರುಣರು. ಸೈಂಧವಾಕಾರದ ಭೃಗು ಮಹಾರಾಜನಿಗಿಂತ ಬಲಿಷ್ಠರು. ಇದು ಸಲೀಸಾಗಿ ಮುಗಿಯೋ ಯುದ್ಧವಲ್ಲ ಅಂತ ಅನ್ನಿಸ್ತು ಅಗ್ನಿನಾಥನಿಗೆ. ಶಸ್ತ್ರ ಹಿಡಿದು ನಿಂತಿರುವ ಆ ಪುಟ್ಟ ಸೈನ್ಯದ ಎದುರು ತಾನು ಬರಿಗೈಯ ಯೋಧ. ಆ 13 ಜನರ ಪೈಕಿ ಯಾವೊಬ್ಬನೂ ಬಲವಾಗಿ ಕೊಡಲಿ ಬೀಸಿದರೂ ತನ್ನ ದೇಹ ಕತ್ತರಿಸಿ ಬೀಳುತ್ತದೆ. ನುಗ್ಗಿ ಬರುವ ಶತ್ರುವನ್ನ ಅನತಿ ದೂರದಲ್ಲೇ ತಡೆದು ನಿಲ್ಲಿಸೋಣ ಅಂತಂದ್ರೆ ಯುದ್ಧ ಶುರುವಿಕ್ಕುವ ಮುನ್ನ ತಾನು ತನ್ನ ಸುತ್ತ ದಿಗ್ಬಂಧನ ಹಾಕಿಕೊಳ್ಳಲಿಲ್ಲ. ತಂತ್ರದ ನೆರವಿಲ್ಲದೆಯೇ ತಾನು ಈ ಯುದ್ಧ ಮಾಡಿ ಮುಗಿಸಲು ನಿರ್ಧರಿಸಿದ್ದಾನೆ. ಭಯಾನಕವಾದ ಕೇಕೆಗಳೊಂದಿಗೆ ತನ್ನೆಡೆಗೆ ಬರುತ್ತಿರುವ ಅಷ್ಟೂ ಜನರನ್ನ ಒಮ್ಮೆ ಕಣ್ಣಳತೆಯಲ್ಲೇ ನೋಡಿಕೊಂಡ ಅಗ್ನಿನಾಥ ಏನು ಮಾಡಬೇಕು ಎಂಬುದನ್ನ ನಿರ್ಧರಿಸೋದ್ರೊಳಗಾಗಿ ಆ ಗುಂಪಿನ ಮಧ್ಯದಿಂದ ಯಾವನೋ ಬೀಸಿದ ಕೊಡಲಿಯೊಂದು ಬಂದು ಅಗ್ನಿನಾಥನ ಬಲಭುಜವನ್ನ ಬಲವಾಗಿ ತಾಕಿತು. ಅಷ್ಟೇ. ಶಂಭೋ ಶಂಕರ ಎಂಬ ಉನ್ಮಾದಿತ ಕೂಗೊಂದು ಅವನ ಗಂಟಲಿನ ಆಳದಿಂದ ಎದ್ದು ಬಂದು ಇಡೀ ವಾರಧ್ಯದ ರುದ್ರಭೂಮಿಯನ್ನ ಮಾರ್ದನಿಸುವಂತೆ ಮಾಡಿತು. ಅವನ ಆ ಕೂಗು ಎಷ್ಟು ಭಯಾನಕವೂ ರೌದ್ರವೂ ಪರಿಣಾಮಕಾರಿಯೂ ಆಗಿತ್ತು ಅಂತಂದರೆ, ತಮ್ಮ ಜೀವಮಾನದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಘೋರಿಯೊಬ್ಬನನ್ನು ನೋಡಿದ, ಅವನ ಗರ್ಜನೆಯನ್ನ ಕೇಳಿದ ಮತ್ತು ಅವನ ದೇಹದಿಂದ ನೆತ್ತರ ಊಟೆಯೊಂದು ಚಿಮ್ಮಿದ್ದನ್ನು ಕಂಡ ವೀರಬಾಹು ಪಡೆ 2ನೆಯ ಬಾರಿಗೆ ಕೊಡಲಿ ಬೀಸೋದನ್ನು ಮರೆತು ನಿಶ್ಚೇಷ್ಟಿತವಾಗಿ ನಿಂತುಬಿಟ್ಟಿತ್ತು. ಮೊದಲ ಬಾರಿಗೆ ಬೀಸಿ ಬಂದ ಕೊಡಲಿ ಅಗ್ನಿನಾಥನ ಭುಜಕ್ಕೆ ತಾಕಿ ನೆಲಕ್ಕೆ ಬಿದ್ದಿತ್ತಷ್ಟೇ. ಸುರಿಯುವ ನೆತ್ತರನ್ನ ಒಮ್ಮೆ ಕಣ್ತುಂಬ ನೋಡಿಕೊಂಡ ಅಗ್ನಿನಾಥ ಅವನ ಜೀವಮಾನದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶತ್ರು ಒಬ್ಬನ ಘಾತದಿಂದಾಗಿ ಇಂತಹ ಗಾಯವಾಗಿತ್ತು. ಹೀಗೆ ರಕ್ತ ಹರಿದಿತ್ತು. ಅಘೋರ ಸಾಧನೆಯ ಬೇರೆ ಬೇರೆ ಹಂತಗಳಲ್ಲಿ ರಣಭೀಕರ ವಿದ್ಯೆಗಳ ಪ್ರಯೋಗ ಕಾಲದಲ್ಲಿ ತಾನಾಗಿಯೇ ಎಷ್ಟೋ ಸಲ ತನ್ನ ದೇಹದ ಮಾಂಸಖಂಡಗಳನ್ನು ಬಗೆದು ರಕ್ತ ಪುಟಿಸಿ ಅದರ ತರ್ಪಣ ಕೊಟ್ಟಿದ್ದಾನೆ ಅಗ್ನಿನಾಥ. ಆದರೆ ಶತ್ರು ಒಬ್ಬನ ಘಾತದಿಂದಾಗಿ ದೇಹದಿಂದ ನೆತ್ತರು ಜಾರುತ್ತಿರುವುದು ಮಾತ್ರ ಇದೇ ಮೊದಲು. ಅವನಿಗೆ ಗೊತ್ತು, ತಾನು ಈ ಯುದ್ಧವನ್ನ ತಂತ್ರಬದ್ಧನಾಗಿ ಮಾಡಿದ್ದಿದ್ರೆ ಹೀಗೆ
ಹೀಗೆ ತನ್ನ ಭುಜದಿಂದ ಒಸರುತ್ತಿರುವ ನೆತ್ತರು ನೆಲಕ್ಕೆ ಬಿದ್ದ ಮರುಕ್ಷಣವೇ ಇಲ್ಲಿ ವಿಶೂಚಿ ಎಂಬ ಮಹಾನ್ ಕ್ಷುದ್ರ ಶಕ್ತಿಯೊಂದು ಪ್ರಕಟವಾಗಿ ಬಿಡ್ತಾ ಇತ್ತು. ಆಗ ಸ್ಮಶಾನದ ಕಾವಲುಗಾರರ ಹಿಂಡೊಂದೇ ಅಲ್ಲ, ಇಡೀ ವಾರಧ್ಯವೆಂಬ ಊರೇ ಸರ್ವನಾಶಕ್ಕೆ ಈಡಾಗಿಬಿಡ್ತಾ ಇತ್ತು. ಆದರೆ ತಾನು ತಂತ್ರದ ಕವಚ ಬಿಚ್ಚಿಟ್ಟು ಈ ಯುದ್ಧಕ್ಕೆ ನಿಂತಿದ್ದಾನೆ. ವೀರಬಾಹು ಪಡೆಯೊಂದನ್ನ ಉಳಿದ್ಯಾವ ನೆರವೂ ಇಲ್ಲದೆ ತಾನೇ ಮುಗಿಸಿ ಮುನ್ನಡೆಯಬೇಕು ಎಂದು ನಿರ್ಧರಿಸಿದ್ದಾನೆ. ತಮ್ಮೆದುರಿಗೆ ನಿಂತಿರುವವನು ಒಬ್ಬ ಅಘೋರ ವಿದ್ಯಾಪಾರಂಗತನೆಂಬುದು ಗೊತ್ತಿಲ್ಲದೆಯೇ ಕೊಡಲಿ ಬೀಸಿದ ಹುಡುಗರು ಅವನ ಬಾಯಿಂದ ಶಂಭೋ ಶಂಕರ ಎಂಬ ರಣಕೇಕೆ ಹೊರಬಿದ್ದ ಕೂಡಲೇ ತತ್ತರಿಸಿ ಹೋದವರಂತೆ ನೆಲಕ್ಕೆ ಕಾಲೂರಿಕೊಂಡು ನಿಂತುಬಿಟ್ರು. ಸುರಿವ ನೆತ್ತರನ್ನ ಭುಜದಿಂದ ಕೊಡವಿಕೊಂಡವನೇ ನಿಧಾನವಾಗಿ ನೆಲಕ್ಕೆ ಬಾಗಿ ಅಲ್ಲಿ ಬಿದ್ದಿದ್ದ ಕೊಡಲಿಯನ್ನ ಕೈಗೆತ್ಕೊಂಡ. ಆಮೇಲೆ ಅವನಿಗೆ ಯಾವುದೋ ದೊಡ್ಡದು ಅಂತ ಅನ್ನಿಸ್ಲೇ ಇಲ್ಲ. ಯಾರೂ ತಡೆ ಎನಿಸಲಿಲ್ಲ. ಕ್ಷಣಕಾಲ ನಿಶ್ಚೇಷ್ಟಿತರಾಗಿ ನಿಂತುಕೊಂಡಿದ್ದ ವೀರಬಾಹು ಪಡೆಯ ಮೇಲಕ್ಕೆ ಕೊಡಲಿ ಹಿಡಿದು ನುಗ್ಗಿದವನೇ ಒಂದು ರಣಕೇಕೆ ಹಾಕಿ ಅವರನ್ನ ಕೊಚ್ಚತೊಡಗಿದ. ತಕ್ಷಣವೇ ಚೇತರಿಸಿಕೊಂಡ ಸ್ಮಶಾನದ ಹುಡುಗರು ಅಗ್ನಿನಾಥನ ದಾಳಿಗೆ ಪ್ರತಿರೋಧ ಒಡ್ಡಿದರಾದರೂ ಅವನ ಅಬ್ಬರಕ್ಕೆ, ಆವೇಶಕ್ಕೆ, ಆ ಬಿರುಸಿಗೆ ಅವರ್ಯಾರೂ ಸಮರಾಗಲಿಲ್ಲ. ಎರಡನೆಯ ಬಾರಿಗೆ ಕೊಡಲಿ ಬೀಸುವ ಪ್ರಮೇಯವೇ ಇಲ್ಲದಂತೆ ಅವನು ಏಟಿಗೆ ಒಬ್ಬರಂತೆ ಸಂಹರಿಸುತ್ತಾ ಹೋದ. ಕಾವಲಿನ ಹುಡುಗರು ಬೀಸಿದ ಕೊಡಲಿಗಳು ಅಗ್ನಿನಾಥನ ಮೈ ಕೈಗಳನ್ನು ಗಾಯಗೊಳಿಸುತ್ತಿದ್ದವಾದರೂ ಅವುಗಳದ್ದೊಂದು ಲೆಕ್ಕವೇ ಇಲ್ಲ ಎಂಬಂತೆ ಅಗ್ನಿನಾಥ ಕಾದುತ್ತಿದ್ದ. ನೋಡ್ತಾ ಇದ್ದಂತೆಯೇ ವಾರಧ್ಯದ ಸ್ಮಶಾನದ ಹೆಬ್ಬಾಗಿಲ ಮುಂದೆ ನೆತ್ತರ ಮಡುವೆ ನಿಂತು ಬಿಟ್ಟಿತ್ತು. ಅಗ್ನಿನಾಥನ ಆಕ್ರೋಶ ಕಂಡ ಕೆಲವು ಹುಡುಗರು ಕೈಲಿದ್ದ ಕೊಡಲಿಗಳನ್ನು ನೆಲಕ್ಕೆಸೆದು ಓಡ್ ಹೋದ್ರು. ಹಠಕ್ಕೆ ಬಿದ್ದು ಅವನನ್ನು ಎದುರಿಸಲು ನಿಂತವರು ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟರು. ಸ್ಮಶಾನದ ಒಳಕ್ಕೆ ಚಿಮ್ಮಟೊಡಗಿದ ಅವರ ನೆತ್ತರಿಗೆ ಮಾತಾ ವಿಲಂಬಿನಿಯ ಅರ್ಧ ಶತಮಾನದಷ್ಟು ಪುರಾತನವಾದ ಪ್ರಭಾವಳಿ ಕೂಡ ಕ್ರಮೇಣ ಮಂಕಾಗ್ತಾ ಇತ್ತು. ಇನ್ನು ತನ್ನೆದುರಿಗೆ ನಿಂತು ಬಡಿದಾಡುವವರು ಯಾರೂ ಇಲ್ಲವೆಂಬುದು ಖಚಿತವಾದ ನಂತರ ಅಗ್ನಿನಾಥ ನಿಧಾನವಾಗಿ ನಡೆದು ಹೋಗಿ ಕುರುಡು ಗಣ್ಣುಗಳಲ್ಲೇ ನೆಲದ ಮೇಲೆ ಕುಳಿತು ತಾರಾಡುತ್ತಿದ್ದ ಬಿಗು ಮಹಾರಾಜನ ಮುಖವನ್ನ ತನ್ನ ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಒಂದೇ ಒಂದು ಕ್ಷಣವೂ ತಡಮಾಡದೆ ಕಟ್ಟನೆ ತಿರುಗಿಸಿ ಮುರಿದು ತುಂಡು ಮಾಡಿಬಿಟ್ಟ. ಅಲ್ಲಿಗೆ ವಾರಧ್ಯದ ಹತ್ಯಾಕಾಂಡ ಸಂಪೂರ್ಣವಾಗಿತ್ತು. ಅವನು ವಾರಧ್ಯದ ಸ್ಮಶಾನದ ಒಳಕ್ಕೆ ಮೊಟ್ಟ ಮೊದಲ ಅಘೋರಿಯಾಗಿ ಅರ್ಧ ಶತಮಾನದ ನಂತರ ತನ್ನ ಬಲಗಾಲನ್ನ ಇಟ್ಟು ಪ್ರವೇಶ ಮಾಡಿದ. ಆಗ ಆಕಳಿಸಿ ಎದ್ದು ಕುಳಿತಿತ್ತು ಢಾಕಮುಖಿ ಎಂಬ ಕ್ಷುದ್ರ ದೇವತೆ. ಹಾಗೆ 120 ವರ್ಷ ವಯಸ್ಸಿನ ಸಾತ್ವಿಕ ಮಾಂತ್ರಿಕ ವೃದ್ಧ ಏಕನಾರಾಯಣ ಶರ್ಮರು ಬ್ರಹ್ಮರಂಧ್ರವೇ ಸ್ಫೋಟಗೊಂಡು ಗತಪ್ರಾಣರಾಗಿ ನೆಲಕ್ಕೆ ಬೀಳೋದಕ್ಕೂ ಅವರ ಎದುರಿಗಿದ್ದ ಅಸಂಖ್ಯಾತ ಕೋನಗಳ ಶ್ರೀಚಕ್ರದ ಬೆಳ್ಳಿ ರೇಖನ್ನ ಕೈಗೆತ್ತಿಕೊಂಡ ತೇಜಮ್ಮ ಎದ್ದು ನಿಲ್ಲೋದಕ್ಕೂ ಸರಿಹೋಯಿತು. ವಾರಧ್ಯ ನಗರದಿಂದ ಹೊರಗೆ ಮರದ ಕೆಳಗಿನ ತಿಳಿ ನೆರಳಿನಲ್ಲಿ ಅಘೋರ ಪುರುಷ ಅಗ್ನಿನಾಥನು ಶಾಶ್ವತವಾಗಿ ಮಾತಾ ವಿಲಂಬಿನಿ ದೇವಿಯು ಉಂಟು ಮಾಡಿದ ರುದ್ರ ಭೂಮಿಯ ದಿಗ್ಬಂಧನವನ್ನ ಮುರಿದು ನಗರದೊಳಕ್ಕೆ ಕಾಲಿಡುತ್ತಿದ್ದಾನೆಂಬುದರ ವಿವರಗಳು ಛಿದ್ರಿಯ ಮಾಟಗಾತಿ ತೇಜಮ್ಮನಿಗೆ ಪೂರ್ತಿಯಾಗಿ ಗೊತ್ತಾಗದಿದ್ದರೂ ಸಾತ್ವಿಕರು ರಕ್ಷಿಸಿಟ್ಟ ವಾರಧ್ಯ ನಗರಿಯನ್ನ ತಾನು ಸಾಧ್ಯವಾದಷ್ಟು ಬೇಗ ಬಿಟ್ಟು ಹೊರಡಬೇಕೆಂಬುದು ಮಾತ್ರ ಖಚಿತವಾಗಿ ಗೊತ್ತಿತ್ತು. ಆದರೆ ಹೊರಡುವ ಮುನ್ನ ಯುದ್ಧ ಗೆದ್ದ ದೊರೆಯೊಬ್ಬ ತನ್ನ ಶತ್ರುಪಾಳಯದಲ್ಲಿ ಕಡೆಗೆ ಒಂದು ಬೊಗಸೆ ನೀರನ್ನೂ ಉಳಿಸದೆ ಸಮಸ್ತವನ್ನೂ ನಾಶಗೊಳಿಸಿ ಹೋಗಿಬಿಡುತ್ತಾನಲ್ಲ, ಹಾಗೆ ಏಕನಾರಾಯಣರ ಶರ್ಮರ ಮನೆಯ ಪ್ರತಿ ಮೂಲೆಯನ್ನು ವಿನಾಶಕ್ಕೆ ಈಡು ಮಾಡುವ ನಿರ್ಧಾರ ಕೈಗೊಂಡಳು ತೇಜಮ್ಮ. ಮೊಟ್ಟ ಮೊದಲನೆಯದಾಗಿ ಅವಳು ಏಕನಾರಾಯಣ ಶರ್ಮರು ತನಗಾಗಿ ರಚಿಸಿದ್ದ ದೀಕ್ಷಾ ಸ್ಥಳವನ್ನು ಅಲ್ಲೋಲ ಕಲ್ಲೋಲ ಮಾಡಿದಳು. ಅಲ್ಲಿ ಅರಿಶಿಣ, ಕುಂಕುಮ, ಹಳದಿ ಬಣ್ಣದ ಅಕ್ಷತೆ, ದೀಪ, ದಿಗಂಬಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಡಿ ಹೋದವು. ಒಂದೊಂದು ವಸ್ತುವನ್ನು ನಾಶಗೊಳಿಸುತ್ತಿದ್ದಾಗಲೂ ತೇಜಮ್ಮನ ಗಂಟಲಿನಿಂದ ಒಂದು ರಣಕೇಕೆ ಹೊರಡ್ತಾ ಇತ್ತು. ಅದನ್ನೆಲ್ಲ ಧ್ವಂಸ ಮಾಡಿದ ಮೇಲೆ ಅವಳು ಏಕನಾರಾಯಣ ಶರ್ಮರ ಆರಾಧ್ಯ ದೇವತೆಯ ಮೂಲ ಮೂರ್ತಿಯಿದ್ದ ಪೂಜಾಗೃಹವನ್ನ ಹೊಕ್ಕಳು. ಆ ಹೊತ್ತಿಗಾಗಲೇ ಪೀಠದಿಂದ ಬೇರ್ಪಡೆಯಾಗಿ ಉರುಳಿ ಬಿದ್ದಿತ್ತು ಮಾತಾ ವಿಲಂಬಿನಿ ಮೂರ್ತಿ. ಅದನ್ನೊಂದು ಕ್ಷಣ ದಿಟ್ಟಿಸಿ ನೋಡಿದ ತೇಜಮ್ಮ ಏಕೋ ಸ್ವಲ್ಪ ಮೃದುವಾದಳು. ಶುದ್ಧ ಬಂಗಾರದಲ್ಲಿ ಮಾಡಲ್ಪಟ್ಟಿದ್ದ ಆ ವಿಲಂಬಿನಿ ವಿಗ್ರಹ ಬೋರಲಾಗಿ ಬಿದ್ದಿತ್ತು. ಅದನ್ನ ಬಲಗೈಯಲ್ಲಿ ಎತ್ತಿಕೊಂಡು ಅರೆಕ್ಷಣ ಅದರ ಮುಖವನ್ನೇ ನೋಡಿ ಪಕ್ಕದ ಕಿಟಕಿಯ ಅರೆಯ ಮೇಲಿಟ್ಟಳು. ಕಡೇ ಪಕ್ಷ ಅದಕ್ಕೊಂದು ಪ್ರಣಾಮವನ್ನು ಸಲ್ಲಿಸಿದ್ದಾರಾದರೂ ಮಾಟಗಾತಿಯ ಬದುಕು ಸಹನೀಯವಾದ ರೀತಿಯಲ್ಲಿ ಕೊನೆಗಾಣುತ್ತಿತ್ತೋ ಏನೋ ಆ ಕೆಲಸ ತೇಜಮ್ಮ ಮಾಡಲಿಲ್ಲ.
ವಿಲಂಬಿನಿ ವಿಗ್ರಹವನ್ನ ಕಿಟಕಿಯಲ್ಲಿ ಇರಿಸಿದವಳೆ ಪೂಜಾ ಗೃಹದ ತುಂಬ ತನ್ನ ದಾಂಗುಡಿ ಪ್ರಾರಂಭ ಮಾಡಿಬಿಟ್ಲು. ಒಳಗಿದ್ದ ಸಹಸ್ರಾರು ಸಣ್ಣ ಸಣ್ಣ ಪೂಜಾ ವಸ್ತುಗಳ ಪೈಕಿ ಯಾವುದೂ ಮೊದಲಿದ್ದ ಜಾಗದಲ್ಲಿ ಉಳಿಯದಂತಾಯಿತು. ಆನಂತರ ತೇಜಮ್ಮ ಆವೇಶಕ್ಕೆ ಬಿದ್ದವಳಂತೆ ಕೈಲೊಂದು ಮೊನಚಾದ ಅಂಚುಳ್ಳ ಕಂಚಿನ ತಟ್ಟೆಯನ್ನ ಹಿಡಿದು ಆ ಪುರಾತನವಾದ ಮನೆಯ ಉದ್ದಕ್ಕೂ ರುದ್ರ ತಾಂಡವವಾಡುತ್ತಾ ನಡೆದಾಡಿದಳು. ಅವಳು ಮಾಡಿದ ಮೋಸಕ್ಕೋ, ಮಾತಾ ವಿಲಂಬಿನಿಯ ಕರುಣಾಶೀರ್ವಾದದ ಅವಧಿ ಮುಗಿದುದಕ್ಕೋ, ಅಥವಾ ವಾರಧ್ಯದ ಗಡಿಯ ಆಚೆಗೆ ಅಗ್ನಿನಾಥನು ಸಾಧಿಸಿದ ದಿಗ್ವಿಜಯದ ಪರಿಣಾಮಕ್ಕೋ, ಅಂತೂ ಗುರುಗಳಾದ ಏಕನಾರಾಯಣ ಶರ್ಮರು ದೇಹತ್ಯಾಗ ಮಾಡಿದ್ದಾರೆ. ಆ ಮನೆಯಲ್ಲಿ ಇನ್ನು ಸಾತ್ವಿಕ ಮಂತ್ರಶಕ್ತಿಯ ಪಹರೆ ಇಲ್ಲ. ಅದು ಸ್ಪಷ್ಟವಾಗ್ತಾ ಇದ್ದಂತೆಯೇ ಏಕನಾರಾಯಣ ಶರ್ಮರ 3 ಶಿಷ್ಯರು ಮತ್ತೇನನ್ನೂ ಯೋಚನೆ ಮಾಡದೆ ಒಳಮನೆಯ ಅಗ್ನಿಕುಂಡದ ಮುಂದೆ ಪದ್ಮಾಸನ ಹಾಕಿ ಕುಳಿತುಬಿಟ್ರು. ಹೆಸರಿಗೆ ಏಕನಾರಾಯಣ ಶರ್ಮರ ಶಿಷ್ಯರೇ ಆದರೂ ಅವರೆಲ್ಲರಿಗೂ ಏನಿಲ್ಲವೆಂದರೂ 80 ವರ್ಷಗಳಷ್ಟು ವಯಸ್ಸಾಗಿತ್ತು. 3 ಮುಖದಲ್ಲೂ ಸಾತ್ವಿಕ ಕಳೆ ಇದೆ, ಆದರೆ ದೇಹದಲ್ಲಿ ಕಸುವಿಲ್ಲ. ಕೆಲವೇ ನಿಮಿಷಗಳ ತನಕ ಅಘೋರರಂತಹ ಮಹಾಬಲಿಷ್ಠರನ್ನ 50 ವರ್ಷಗಳ ಕಾಲ ವಾರಧ್ಯದಿಂದ ಆಚೆಗೆ ಇರಿಸಬಲ್ಲ ಶಕ್ತಿ ಅವರದ್ದಾಗಿತ್ತು. ಅದೀಗ ತೇಜಮ್ಮನ ಸೊತ್ತಾಗಿ ಹೋಗಿದೆ. ಅವರ ಪರಮಗುರು ಏಕನಾರಾಯಣ ಶರ್ಮರೇ ತೇಜಮ್ಮನ ಕ್ಷುದ್ರ ದಾಂಗುಡಿಯ ಎದುರು ಸೋತು ಗತಪ್ರಾಣರಾಗಿದ್ದಾರೆ. ತಾವು ಮಾಡಬಹುದಾದದ್ದು ಇನ್ನೇನೂ ಇಲ್ಲ. ಕೇವಲ ಮೃತ್ಯುವಿನ ನಿರೀಕ್ಷೆಯಲ್ಲಿ ಹೋಮಕುಂಡದ ಎದುರು ಕುಳಿತಿರಬೇಕಷ್ಟೆ. ಅವರು ಕುಳಿತೇ ಇದ್ದರು. ಆದರೆ ಪೂರ್ತಿಯಾಗಿ ಆ ಮನೆಯನ್ನ ಚೆಲ್ಲಾಪಿಲ್ಲಿ ಮಾಡೋ ತನಕ ಆ 3 ತಿರುಗಿ ಕೂಡ ನೋಡಿರಲಿಲ್ಲ ತೇಜಮ್ಮ. ಅವಳಲ್ಲಿ ಕ್ಷಣ ಕ್ಷಣಕ್ಕೂ ಒಂದು ವಿಕೃತ ಉತ್ಸಾಹ ಹುರುಪುಗೊಳ್ಳುತ್ತಿತ್ತು. ಒಂದೊಂದಾಗಿ ಮನೆಯ ಕೋಣೆಗಳನ್ನೆಲ್ಲ ಹಾಡುಗಡಹಿದ ಅವಳು ಒಳಮನೆಯಿಂದಲೇ ಆ ಪುರಾತನ ಗೃಹದ ಮಹಡಿಗೆ ಏರಿ ಹೋಗುವ ಕಟ್ಟಿಗೆ ಮೆಟ್ಟಿಲುಗಳ ಮೇಲೆ ಕಾಲಿರಿಸಿದಳು. ಸುಮಾರು 100 ವರ್ಷದಷ್ಟು ಹಳೆಯದಾದ ಕಟ್ಟಿಗೆಯ ಮೆಟ್ಟಿಲು ಕರಗುಟ್ಟಿತು. ಮಾಟಗಾತಿಯ ಭಾರಕ್ಕೆ ಕಿರುಗುಟ್ಟಿತು. ಆದರೂ ತಡಮಾಡದೆ ಹುಷಾರಾಗಿ ಆ ಮೆಟ್ಟಿಲುಗಳನ್ನ ಚಕಚಕನೆ ಏರಿ ಹೋದಳು ತೇಜಮ್ಮ. ಮಹಡಿಯ ಮೇಲೆ ಹೆಚ್ಚಿನ ಕೋಣೆಗಳು ಇರಲಿಲ್ಲ. ಇದ್ದ 2 ಕೋಣೆಗಳನ್ನ ಯಾರೂ ಬಳಸ್ತಾ ಇರಲಿಲ್ಲ. ಅವುಗಳ ಕದಗಳಿಗೆ ಚಿಲಕವಿಟ್ಟು ಯಾವ ಕಾಲವಾಗಿ ಹೋಗಿತ್ತೋ ಏನೋ. ಒಂದು ವಿಲಕ್ಷಣವಾದ ವಾಸನೆ ಅಲ್ಲಿ ತುಂಬಿಕೊಂಡಿತ್ತು. ನೆಲದ ಮೇಲೆ ಪಾದದೆತ್ತರದ ಧೂಳು, ಕಸ, ಬಾವಲಿಯ ಹಿಕ್ಕೆ ಶೇಖರಗೊಂಡಿದ್ದವು. ಬಹುಶಃ ಏಕನಾರಾಯಣ ಶರ್ಮರ ಶಿಷ್ಯರಿಗೂ ಈ ಕಡಿದಾದ ಮೆಟ್ಟಿಲು ಏರಿ ಬರಲಾಗದಷ್ಟು ವಯಸ್ಸಾಗಿ ಹೋಗಿರೋದ್ರಿಂದ ಈ 2 ಕೋಣೆಗಳನ್ನು ಯಾರೂ ಶುಚಿಗೊಳಿಸುತ್ತಿಲ್ಲ ಅಂದುಕೊಂಡಳು ತೇಜಮ್ಮ. ಇಷ್ಟಾದರೂ ಕೋಣೆಯೊಳಗೆ ಏನನ್ನಾದರೂ ಶೇಖರಿಸಿಟ್ಟಿದ್ದರೆ ಅದನ್ನು ಧ್ವಂಸ ಮಾಡದೆ ಬಿಡಬಾರದು ಅಂದುಕೊಂಡು ಕೈಯೊಳಗಿನ ಕಂಚಿನ ತಟ್ಟೆಯನ್ನು ಕಣಕಣಿಸುತ್ತಾ ಕತ್ತಲ ಕೋಣೆಯ ಮುಚ್ಚಿದ ಬಾಗಿಲುಗಳನ್ನು ಧಡಾಲನೆ ಒದ್ದುಕೊಂಡು ಒಳಕ್ಕೆ ಕಾಲಿಟ್ಟಳು. ಅದೇ ಹೊತ್ತಿಗೆ ಸರಿಯಾಗಿ ಕತ್ತಲ ಕೋಣೆಯ ಜಂತೆಯೊಂದಕ್ಕೆ ನೇತು ಬಿದ್ದು ಆ ತನಕ ನಿರುಮ್ಮಳವಾಗಿ ನಿದ್ರೆ ಮಾಡಿದ ಬಾವಲಿಯೊಂದು ಅನಿರೀಕ್ಷಿತವಾಗಿ ತೆರೆದುಕೊಂಡ ಬಾಗಿಲಿನ ಶಬ್ದಕ್ಕೆ ಗಾಬರಿಯಾಗಿ ಸಣ್ಣಗೊಮ್ಮೆ ಕಿವ್ವನೆ ಸದ್ದು ಮಾಡಿ ತೆರೆದ ಬಾಗಿಲಿನ ಕಡೆಗೆ ರೆಕ್ಕೆ ಪಡಪಡಿಸುತ್ತಾ ಹಾರಿ ಬಂದ್ಬಿಡ್ತು. ತೇಜಮ್ಮ ಬಲಗಾಲನ್ನ ಎತ್ತಿ ಮುಂದಿಡೋದಕ್ಕೂ ಬಾವಲಿ ಹಾರಿ ಬಂದು ಅವಳ ಎಡಗಣ್ಣಿನ ಪಕ್ಕದ ನುಣುಪಿಗೆ ತನ್ನ ಉಗುರೊಂದನ್ನು ಬಲವಾಗಿ ತಾಕಿಸಿ ಒಂದೇ ಒಂದು ಹನಿ ರಕ್ತ ಒಸರುವಂತೆ ಮಾಡಿ ಪಟಪಟನೆ ಸದ್ದು ಮಾಡುತ್ತಾ ಹಾರಿ ಕೋಣೆಯಿಂದ ಆಚೆಗೆ ಹೊರಟು ಹೋಗೋದಕ್ಕೂ ಸರಿ ಹೋಯಿತು. ಕ್ಷಣಕಾಲ ಸ್ತಬ್ಧಳಾಗಿ ನಿಂತುಬಿಟ್ಟಳು ತೇಜಮ್ಮ. ತಾಕಿಸಿ ಹೋದದ್ದು ಬಾವಲಿಯೇ ಎಂದು ಗೊತ್ತಾಗೋದ್ರೊಳಗಾಗಿ ಆ ಕೊಳಕು ಪಕ್ಷಿ ಹಾರಿ ಹೋಗಿತ್ತು. ಚುರುಗುಡ ತೊಡಗಿದ ಕಣ್ಣಿನ ಪಕ್ಕದ ಭಾಗವನ್ನ ಬಲಗೈಯ ತೋರು ಬೆರಳಿನಲ್ಲಿ ಸವರ್ಕೊಂಡವಳಿಗೆ ಅಲ್ಲಿಂದ ನೆತ್ತರು ಜಿನುಗ್ತಾ ಇರೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಯಿತು. ಏಕೋ ಒಂದು ಕ್ಷಣ ಮೈಗೆಲ್ಲ ಚಳಿ ಅಣರಿದಂತಾಯಿತಾದರೂ ತನ್ನಂತಹ ಮಾಟಗಾತಿಯೊಬ್ಬಳು ಎಕ್ಕಷ್ಟಿತ್ತು ಬಾವಲಿಯ ಹೊಡೆತಕ್ಕೆ ಕಂಪಿಸಬಾರದು ಎಂದು ತನಗೆ ತಾನೇ ಧೈರ್ಯ ಹೇಳಿಕೊಂಡ ಮಾಟಗಾತಿ ಒಂದು ಸಲ ಕತ್ತಲ ಕೋಣೆಯ ಉದ್ದಕ್ಕೂ ಕಣ್ಣು ಹಾಯಿಸಿದಳು. ಅಲ್ಲಿ ಬಾವಲಿಗಳ ಹಿಕ್ಕೆಯ ಹೊರತು ಮತ್ತೇನೂ ಇರಲಿಲ್ಲ. ಪಕ್ಕದ ಕೋಣೆಯೂ ಅಷ್ಟೇ ಖಾಲಿಯಾಗಿತ್ತು. ತನಗಿನ್ನು ಉಳಿದಿರೋದು ಒಳಮನೆಯ ಅಗ್ನಿಕುಂಡದ ಮುಂದಿನ ಕೆಲಸವಷ್ಟೇ ಅಂದುಕೊಂಡು ಜಿರಗುಟ್ಟುವ ಆ ಮೆಟ್ಟಿಲುಗಳನ್ನು ಇಳಿತಾ ಇದ್ಲು ತೇಜಮ್ಮ. ಎಲ್ಲ ಸೇರಿದ್ರೆ 1 ಗಂಟೆಯಷ್ಟು ಕೆಲಸ ಮಾತ್ರ ಉಳಿದಿದೆ. ಒಳಮನೆಯಲ್ಲಿ ಉರಿಯುತ್ತಿರುವ ಅಗ್ನಿಕುಂಡದ ಮುಂದೆ ಪದ್ಮಾಸನ ಹಾಕಿ ಕುಳಿತು ಸಂಕಲ್ಪದ ಮಂತ್ರ ಹೇಳಿ ಮುಗಿಸಿದಳು. ಅವಳ ಬಾಯಿಂದ ಸ್ಫುಟವಾಗಿ ಹೊರಡುತ್ತಿದ್ದ ಅನಾಹುತಕಾರಿ ಮಂತ್ರಗಳನ್ನೇ ಆ 3 ಜನ ವೃದ್ಧರು ಗಾಬರಿಗೊಂಡು ಕೇಳಿಸ್ಕೊಳ್ತಾ ಇದ್ರು.
ತಮ್ಮ ಅಂತಿಮ ಪ್ರಸ್ಥಾನದ ಘಳಿಗೆಯನ್ನು ದೂರದಲ್ಲಿ ಇಲ್ಲ ಎಂಬುದು ಅವರಿಗಾಗಲೇ ಮನವರಿಕೆಯಾಗಿತ್ತು. ಅವರ ಪೈಕಿ ಇಬ್ಬರ ಕಣ್ಣುಗಳಲ್ಲಿ ಆಗಲೇ ಸಾವು ತನ್ನ ಬರುವಿಕೆಯನ್ನ ಘೋಷಿಸಿದಂತಿತ್ತು. ಒಬ್ಬ ವೃದ್ಧ ಮಾತ್ರ ತೇಜಮ್ಮನ ಕಣ್ಣಿನ ಪಕ್ಕದಿಂದ ಜಿನುಗುತ್ತಿದ್ದ ಇಷ್ಟು ಹನಿ ರಕ್ತವನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇದ್ದ. ಮತ್ತು ಅವನ ಮರಣಾಸನ್ನ ಕಣ್ಣುಗಳಲ್ಲಿ ಕೂಡ ಒಂದು ಸಮಾಧಾನದ ನಗೆ ಪಸರಿಸಿಬಿಟ್ಟಿತು. ಮೊದಲು ಆತನ ಕುತ್ತಿಗೆಯನ್ನೇ ಮುರಿದಳು ತೇಜಮ್ಮ. ಉಳಿದಿಬ್ಬರನ್ನು ಅವಳು ಅತ್ಯಂತ ನಿರ್ದಯಿಯಾಗಿ ನೆಲಕ್ಕೆ ತುಳಿದು ಕೊಂದು ಹಾಕಿದಳು. ಅಗ್ನಿಕುಂಡಕ್ಕೆ ಹಿತ್ತಲಿನ ಮಣ್ಣು ತಂದು ಸುರಿದು ಅಗ್ನಿ ನಂದಿಸಿದಳು. ಅಲ್ಲಿಂದ ಯಾವ ವಸ್ತುವು ಸವ್ಯವಾಗಿ ಉಳಿಯದಂತೆ ದಾಂಗುಡಿ ಇಟ್ಟಳು. ಅದೆಲ್ಲ ರುದ್ರ ನರ್ತನ ಮುಗಿದ ಮೇಲೆ ಹೆಗಲಿನ ಹಸಿವೆ ಚೀಲದೊಳಕ್ಕೆ ಅದೊಂದು ಅಸಂಖ್ಯಾತ ಕೋನಗಳುಳ್ಳ ಶ್ರೀಚಕ್ರವನ್ನು ಹಾಕಿಕೊಂಡು ಏಕನಾಥ ಶರ್ಮರ ಮನೆಯಿಂದ ಹೊರಬಿದ್ದ ತೇಜಮ್ಮ ಆ ಗಡಿಬಿಡಿಯಲ್ಲಿ ಗಮನಿಸದಿದ್ದ 3 ಅಂಶಗಳು ಅಂತಂದ್ರೆ, ಬಾವಲಿಯ ಹೊಡೆತಕ್ಕೆ ಉದುರಿದ್ದು ಕಣ್ಣ ಪಕ್ಕದಿಂದ ಒಂದು ನೆತ್ತರ ಹನಿ ಮಾತ್ರವೇ ಅಲ್ಲ, ಅದರ ರೆಕ್ಕೆಗಳ ಬೀಸುವಿಕೆಗೆ ಕಿವಿಯದ್ದೊಂದು ಓಲೆಯೂ ಮಹಡಿಯ ಮೇಲಿನ ಕೋಣೆಯಲ್ಲಿ ಬಿದ್ದು ಹೋಗಿದೆ. ಬಾವಲಿ ಪರಿಚಿದ ಜಾಗಕ್ಕೆ ಏಕನಾರಾಯಣ ಶರ್ಮರ ಶಿಷ್ಯರ ಪೈಕಿ ಒಬ್ಬಾತನ ದೇಹದಿಂದ ಹಾರಿದ ನೆತ್ತರ ಹನಿಯೊಂದು ಬಂದು ಬಿದ್ದಿದೆ. ಮತ್ತು ಏಕನಾರಾಯಣ ಶರ್ಮರ ಮನೆಯಿಂದ ಹೊರಬಿದ್ದ ತನ್ನನ್ನ 2 ಕಣ್ಣುಗಳು ಅತ್ಯಂತ ತೀಕ್ಷ್ಣವಾಗಿ ಗಮನಿಸುತ್ತಿವೆ. ಆ 2 ಕಣ್ಣುಗಳು ಯಾರವು?